ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿರು ಹೇಳಿದನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡಿ. ಅವ್ನು ಅವಾಗ ತಮಾಷೆ ಮಾಡ್ತಿರ್ತಾನೆ ಅಲ್ವಾ ಚಿರು? ತಮಾಷೆನಾ? ನೋ, ಅದಕ್ಕೆ ನಮ್ ಡ್ಯಾಮ್ ಸೀರಿಯಸ್. ನಮ್ಮನೇಲಿ ಯಾರು ಹೆಂಗ್ ಬೇಕಾದ್ರೂ ಇರ್ಬೋದಲ್ಲ. ಇದು ಹಂಗೇನೆ, ನೀವು ಆಡಿ ವಿನಯ್, ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ನಿಮ್ಗೆ ಮಜಾ ಇರುತ್ತೆ. ತೊಳಿ ಆಡಿ. ಬ್ಯಾಡ್ ಲಕ್. ಸಾರಿ ಸರ್, ಈ ಆಟದಲ್ಲಿ ನಾನು ನಿನ್ನಷ್ಟು ಎಕ್ಸ್ಪರ್ಟ್ ಅಲ್ಲ. ಹಂಗ ಡೀಲ್ ಕ್ಯಾನ್ಸಲ್. ಸರ್, ಏನು ಹೇಳ್ತಿದ್ದೀರಾ ನೀವು? ಕೇರಮ್ ಅಲ್ಲೊಂದು ಬಾನ್ ಹೊಡೆಯೋಕ್ಕಾಗಲಿಲ್ಲ, ನಮ್ಮ ಡೀಲ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ನೀವೇ ನೋಡ್ಬೋದು. ಮೇಡಮ್, ನಿಮ್ಮದು ರೆಪ್ಯೂಟೆಡ್ ಕಂಪ್ನಿ ಅಂತ ಬಂದರೆ ನಮ್ಮನ್ನು ಕರೆಸಿ ಈ ಥರ ಅವಮಾನ ಮಾಡೋದಾ? ಇನ್ಮೇಲೆ ಯಾವತ್ತೂ ನಿಮ್ಮ ಜೊತೆ ಬಿಸ್ನೆಸ್ ಮಾಡಲ್ಲ. ಮಿಸ್ ಆಗೋಯ್ತು. ಅಪ್ಪ, ನೀವು ಆಡ್ತೀರಾ ಯೋಚನೆ ಮಾಡ್ತೀರಾ? ಜಾಜಿಯವರ, ನೀವು ಬನ್ನಿ ಕೂತ್ಕೊಳ್ಳಿ. ಅಚ್ಚು ಬಾ. ನಿಮ್ಗೇನು ಹುಚ್ಚಿಡ್ದಿದ್ಯಾ? ಅವ್ರಿಗೆ ಯಾರು ಆ ಥರ ಅವಮಾನ ಮಾಡಿ ಕಳ್ಸಿದ್ರಿ? ಹುಡುಗಾಟ ಆಡ್ತಿದ್ದೀರಾ? ಚಿರು, ನೀನ್ ಇಷ್ಟೊಂದು ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ಇದು ನಮ್ ಚಿರುಣಿನ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಅಪ್ಪ, ಸೂಪರ್. ಅದಕ್ಕೆ ಸೂಪರ್ ದೀಪಾ ಮೇಡಮ್. ನಾನು ಬೇಜವಾಬ್ದಾರಿಯಿಂದ ನಡ್ಕೊಂಡ್ಬಿಟ್ರೆ ನಿಮ್ಮಿಬ್ರಿಗೂ ಕೋಪ ಬರುತ್ತೆ, ಹರ್ಟ್ ಆಗುತ್ತೆ. ಅದೇ ನಿನ್ನೆ ನೀವು ನಡ್ಕೊಂಡಿದ್ರ ಬಗ್ಗೆ ನನಗೆ ಹೇಗೆ ಅನ್ನಿಸ್ಬೇಡ. ನಿನಗೆ ದೀಪ್ ಅನ್ಕಂಡ್ರೆ ಇಷ್ಟ ಇರ್ಲಿಲ್ಲ, ಅವಳನ್ನ ಹೆಂಡತಿ ಅಂತ ಒಪ್ಕೊಂಡು ಇರ್ಲಿಲ್ಲ. ಡಿವೋರ್ಸ್ ಕೊಡೋದಕ್ಕೂ ಓಕೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ನಿನಗೆ ಇನ್ನೊಂದು ಮದ್ವೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ. ನನಗೆ ಗೊತ್ತಿಲ್ದಂಗೆ ನಾನು ಮದುವೆ ಮಾಡಕ್ ಹೊತ್ತಿದ್ ಯಾಕೆ? ನನಗೆ ದೀಪ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಹಂಗಂತ ಇನ್ಯಾರ್ದೋ ಕಂಡ್ರೆ ಇಷ್ಟ ಅಂತ ಹೇಳಿದ್ನ? ಇನ್ನೊಂದು ಮದುವೆ ಮಾಡಿಸಿ ಅಂತ ಹೇಳಿದ್ನ? ಇವರಿಂದ ಡಿವೋರ್ಸ್ ಕೇಳಿದ್ದೆ, ಆದ್ರೆ ಅದು ಆಗ. ಸರಿ, ಈಗಲೂ ನಾನು ಇವ್ರಿಗೆ ಡಿವೋರ್ಸ್ ಕೊಡ್ತೀನಿ ಅಂತಾನೆ ಅನ್ಕೊಳ್ಳಿ. ಹಂಗಂತ ಇನ್ನೊಂದು ಮದುವೆ ಆಗಕ್ಕೆ ಒಪ್ಕೊಳ್ತೀನಿ ಅಂತ ಹೆಂಗ್ ಅನ್ಕೊಂಡ್ರಿ? ಆಯ್ತು, ಇನ್ನೊಂದು ಮದುವೆ ಆಗಕ್ಕೆ ಒಪ್ಕೊಳ್ತೀನಿ ಅಂತ ಅನ್ಕೊಂಡ್ರು ಸರಿ. ಅದನ್ನ ನನಗ್ ತಿಳಿಸ್ಬೇಕು, ನನ್ನ ಹತ್ರ ಮಾತಾಡ್ಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಏನ್ ಸೌಂದರ್ಯ, ನಿನ್ನನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ಎಲ್ಲದಕ್ಕೂ ಅದಕ್ಕೆ ಹೇಳಿದ್ರೆ ಮುಗೀತು ಅಂತಿದ್ದವನು ಇವಾಗೇನಾಯ್ತಪ್ಪ? ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಇರುತ್ತಲ್ವ ಚಿಕ್ಕಮ್ಮ. ಎಲ್ಲಾ ಸಮಯದಲ್ಲೂ ಒಂದೇ ತರ ಇರಕ್ಕಾಗಲ್ಲ. ಇಷ್ಟೇನಾ ಚಿರು ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ಇದೆಲ್ಲ ಮಾಡಿದ್ದು ನಿನ್ ಒಳ್ಳೇದಕ್ಕೋಸ್ಕರ, ನೀನ್ ಚೆನ್ನಾಗಿರ್ಲಿ ಅಂತ. ಹೌದು, ನಿನ್ ಹತ್ರ ಒಂದೇ ಒಂದ್ ಮಾತು ಕೇಳ್ಬೇಕಿತ್ತು, ಆದ್ರೆ ನಾನು ಕೇಳಲಿಲ್ಲ. ಹಾಗಂತ ಇಷ್ಟೊಂದು ಪ್ರಶ್ನೆ ಮಾಡ್ಬೇಕಾ? ನಾನು ನಿಮಗೆ ಪ್ರಶ್ನೆ ಮಾಡ್ತಿಲ್ಲ. ಅದಕ್ಕೆ ನೀವಿಬ್ರು ಸೇರ್ಕೊಂಡು ನೆನ್ನೆ ಮಾಡಿದ್ದು ನನಗೆ ಎಷ್ಟು ಹರ್ಟ್ ಆಯ್ತು ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಮನ್ಸಲ್ಲಿ ಏನಿದೆ ಅಂತ ನಿನ್ಗೆ ಹೇಗೆ ಹೇಳಿ ಚಿರು? ಅವತ್ತು ಯಾರಿಗೂ ಹೇಳ್ದೆ ಕೇಳ್ದೆ ಈ ದೀಪ ಆ ತೊಟ್ಲು ಶಾಸ್ತ್ರ ಮಾಡಿದ್ಲು. ನನಗೆಲ್ಲರ ಮುಂದೆ ಅವಮಾನ ಆಯ್ತು. ಆಗ ನೀನೇನ್ ಮಾಡ್ದೆ? ದೀಪ ಮಾಡಿದ್ದೆ ಸರಿ ಅಂತ ಅವಳನ್ನ ಮನೆ ಒಳಗೆ ಕರ್ಕೊಂಡೆ. ಅಂದ್ರೆ ಏನರ್ಥ? ಈ ದೀಪ ಸರಿ, ನಾನು ತಪ್ಪು ಅಂತ ತಾನೆ? ಅವತ್ತೇ ನನ್ ಚಿರು ಬದಲಾದ ಅಂತ ನನ್ಗನ್ಸ್ತು. ನನಗ್ ಭಯನೂ ಆಯ್ತು. ನೀನು ಮೊದ್ಲೇ ಚಿರು ಆಗ್ಬೇಕು, ನಿನ್ ಸುತ್ತಮುತ್ತ ಎಲ್ಲ ಮುಂಚಿನ ತರ ಇರ್ಬೇಕು ಅಂತ ನಾನು ಹೀಗ್ ಮಾಡ್ದೆ ಅಷ್ಟೇ.
ಅದಕ್ಕೆ ಅವತ್ತು ದೀಪ ಅವ್ರು ಮಾಡಿದ್ರಲ್ಲಿ ತಪ್ಪಿರಲಿಲ್ಲ. ತಪ್ಪಿದ್ದು ಒಂದೇ, ಹೇಳ್ದೆ ಮಾಡಿದ್ರು. ನೆನ್ನೆ ನೀವು ನಂಗೆ ಹೇಳ್ದೆ ನನ್ನ ಮದುವೆ ನಿಶ್ಚಯ ಮಾಡಿದ್ರಿ. ಅವತ್ತು ದೀಪ ಅವ್ರು ಮಾಡಿದ ತಪ್ಪಾದರೆ ನೆನ್ನೆ ನೀವು ಮಾಡಿದ್ದು ತಪ್ಪಲ್ವಾ? ಅಟ್ಲೀಸ್ಟ್ ಅವ್ರು ಮಾಡಕ್ಕೆ ಹೋಗಿದ್ರಲ್ಲಿ ಉದ್ದೇಶನಾದರೂ ಒಳ್ಳೇದಿತ್ತು. ಆದರೆ ನನಗೆ ಇನ್ನೊಂದು ಮದುವೆ ಮಾಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಅದಕ್ಕೆ ಚಿರು, ಸೌಂದರ್ಯ ನಿನ್ನ ವಿಚಾರದಲ್ಲಿ ಕುರುಡು ಅಂತ ನಿನಗೆ ಗೊತ್ತಲ್ವಾ? ನಿನ್ಗೆ ಒಳ್ಳೇದಾಗ್ಲಿ ಅಂತ ಏನೋ ಮಾಡಕ್ ಹೋದ್ಲು, ಅದಿನ್ನೇನೋ ಆಯ್ತು. ನೋಡ್ದ ಸೌಂದರ್ಯ, ನೀನ್ ಹೊತ್ತು ಮೆರೆಸಿದ್ದಕ್ಕೆ ಸರಿಯಾಗಿ ಆಯ್ತು ನಿನ್ಗೆ. ಆದ್ರೆ ಚಿರು ಹೇಳ್ತಿರೋದ್ರಲ್ಲೂ ನ್ಯಾಯ ಇದೆ. ಎಷ್ಟೇ ಪ್ರೀತಿ ಇದ್ರೂ ಆ ಪ್ರೀತಿ ಕುರುಡಾಗಬಾರ್ದು. ಅದಕ್ಕೆ ಐ ಆಮ್ ಸಾರಿ. ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆದರೆ ನಾವು ತಪ್ಪು ಮಾಡಿದ್ರೆ ತಿದ್ದಬೇಕಾದವ್ರು ನೀವು. ನೀವೇ ಇಷ್ಟು ದೊಡ್ಡ ತಪ್ಪು ಮಾಡಿದ್ರೆ. ಚಿರು, ನನ್ನಿಂದ ತಪ್ಪಾಗಿದೆ ನಿಜ. ಪ್ಲೀಸ್ ಈಗ ನನ್ನ ಕ್ಷಮಿಸ್ಬಿಡು. ಮನೆ ಒಳಗೆ ನೋಡಿ. ಆಯ್ತು. ಹಲೋ, ಇನ್ನು ನಿಮಗಿದೆ ಕಣ್ರಿ. ಏನ್ ದೊಡ್ಡ ತ್ಯಾಗಮಯಿ ನೀವು. ಗಂಡಂಗೆ ಡಿವೋರ್ಸ್ ಕೊಟ್ಟು ಇನ್ನೊಂದು ಮದುವೆ ಮಾಡ್ಸಕ್ ನೋಡ್ತೀರಾ? ಅಲ್ಲ ರೀ, ನನ್ನ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ನಿಮ್ಗೆ ಏನ್ ಇಷ್ಟ ಇಲ್ಲ ಎಲ್ಲ ಗೊತ್ತು. ಹೌದಾ? ಸರಿ, ನನ್ನ ಫೇವ್ರೆಟ್ ತಿಂಡಿ ಯಾವುದು? ಮಾವಿನಕಾಯಿ ಚಿತ್ರಾನ್ನ, ಸಿಹಿಯಲ್ಲಿ ಮೈಸೂರು ಪಾಕ್. ಗೊತ್ತಾ ನಿಮ್ಗೆ? ಕಲರು? ಕೆಂಪು. ಇದೆಲ್ಲ ಗೊತ್ತಾ? ಸರಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ನನಗೆ ಇನ್ನೊಂದು ಮದುವೆ ಆಗೋದು ಇಷ್ಟ ಇತ್ತಾ ಇಲ್ವಾ ನಿಮ್ಗೆ ಗೊತ್ತಾ? ನನ್ನ ಮನ್ಸಲ್ಲಿ ಏನಿದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಗೇನ್ರಿ ಅದು ನನಗೆ ಇನ್ನೊಂದು ಮದುವೆ ಮಾಡಿಸೋದರದು? ಅಲ್ಲ ಹಸ್ಬೆಂಡು, ನಿಮಗೆ ನಾನು ಬೇಡ ಅಂದ್ರೆ ಇನ್ನೊಂದು ಮದುವೆ ಆಗಿ ಸುಖವಾಗಿರ್ಬೋದಲ್ವಾ? ನನಗೆ ನೀವು ಬೇಡ ಅಂದ ತಕ್ಷಣ ಇನ್ಯಾರೋ ಬೇಕು ಅಂತ ಅರ್ಥ ಅಲ್ಲ. ನಿಮ್ ಜೊತೆ ಸುಖವಾಗಿಲ್ಲ ಅಂದ ತಕ್ಷಣ ಇನ್ಯಾರ ಜೊತೆನೂ ಸುಖವಾಗಿರ್ತೀನಿ ಅಂತಾನೂ ಅಲ್ಲ. ನಿಮ್ಮ ತಲೆಗಿದೆಲ್ಲ ಅದು ಯಾವಾಗ ಅರ್ಥ ಆಗುತ್ತೋ. ಜೊತೆಲಿ ಇರಕ್ ಬೇಕಾಗಿರೋದು ಮನ್ಸುಗಳು. ಅದು ತಿಳಿಯಾದ್ರೆ ಎಲ್ಲ ಸರಿ ಹೋಗುತ್ತೆ. ಮೊದಲು ನಿಮ್ಮ ಮನಸ್ಸನ್ನ ತಿಳಿಯಾಗಿಟ್ಕೊಳ್ಳಿ. ಎಕ್ಸೈಟ್ ಆಗಬೇಡಿ. ತಲೆ ಉಪಯೋಗಿಸೋದಕ್ಕಿಂತ ಮನ್ಸನ್ ಮಾತು ಕೇಳಿ. ನಿಮ್ಮ ಸುತ್ತಮುತ್ತ ಏನು ನಡೀತದೆ ಅನ್ನೋದನ್ನ ತಿಳ್ಕೊಂಡು ನಿರ್ಧಾರ ಮಾಡಿ.